दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ಹಿಂದಿಯಲ್ಲಿ ಸೆಂಟೆನ್ಸ್ ಮಾಡಬೇಕಾದ್ರೆ ಈಗ ನನಗೆ ಅಂತ ಬರುತ್ತಲ್ಲ, ನಾನು ಅಂದರೆ ಮೈ, ನನಗೆ ಅಂದರೆ ಮುझे ಅಂತ ನಾವು ಹೇಳ್ತೀವಿ. ಈಗ ಅದನ್ನು ಇಟ್ಕೊಂಡು ಖೇಲ್ನಾ ಹೇ, ನಾನು ಆಡಬೇಕಾಗಿದೆ, ನಾನು ನೋಡಬೇಕಾಗಿದೆ ಅಂದರೆ ಮುझे देखना है, ಆ ಥರ ಸೆಂಟೆನ್ಸ್ಗಳನ್ನ ನಾವಿಲ್ಲಿ ಮಾಡ್ತಾ ಹೋಗೋಣ. ಸೊ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡೋಣ ಒನ್ ಬೈ ಒನ್ ಸೆಂಟೆನ್ಸಸ್. ನನಗೆ ಟಿ ವಿ ನೋಡಬೇಕಾಗಿದೆ, ಅದನ್ನು ನಾವು ಯೂಶಲಿ ಏನು ಅಂತ ಹೇಳ್ತೀವಿ ಅಂದರೆ ನಾನು ಟಿ ವಿ ನೋಡಬೇಕಾಗಿದೆ ಅಂತ ಹೇಳಿಬಿಡ್ತೀವಿ. ಆ್ಯಕ್ಚುಲಿ ನನಗೆ ಅಂತ ಅಲ್ಲಿ ಬರಬೇಕಿತ್ತು, ಆದರೆ ನಾವು ಮಾತಾಡಬೇಕಾದ್ರೆ ಸ್ಪೋಕನಲ್ಲಿ ಏನು ಬರುತ್ತೆ, ನಾನು ಟಿ ವಿ ನೋಡಬೇಕಾಗಿದೆ ಅಂತ ಹೇಳಿಬಿಡ್ತೀವಿ. ಅಥವಾ ನಾನು ಟಿ ವಿ ನೋಡಬೇಕಾಗಿತ್ತು ಅಂತ ಹೇಳ್ಬೋದು ಅಲ್ವಾ. ಹಾಗೆ ನಾನು ಕ್ರಿಕೆಟ್ ಆಡಬೇಕಾಗಿತ್ತು, ನಾನು ಬೇಗ ಏಳಬೇಕಾಗಿದೆ, ನಾನು ಬೇಗ ಏಳಬೇಕಾಗಿತ್ತು ಅಂತ ಹೇಳ್ತೀವಿ. ಆ್ಯಕ್ಚುಲಿ ನನಗೆ ಅಂತ ಬರುತ್ತೆ. ಹಾಗಾಗಿ ಇಲ್ಲಿ ಮೈ ಅನ್ನೋದನ್ನು ನಾವು ಯೂಸ್ ಮಾಡೋದಿಲ್ಲ, ಮುझे ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಮುझे ಟಿ ವಿ ದೇಖ್ನಾ ಹೇ, ನಾನು ಟಿ ವಿ ನೋಡಬೇಕಾಗಿ. ಇಲ್ಲಿ ಮೈ ಇರಲಿ, ಮುझे ಇರಲಿ, ಹಮೆ ತುಮೆ ಏನೇ ಬಂದ್ರೂ ಏನೂ ಚೇಂಜಸ್ ಆಗೋದಿಲ್ಲ, ಸೆಂಟೆನ್ಸ್ ಸೇಮ್ ಇರುತ್ತೆ. ಮುझे ಟಿ ವಿ ದೇಖ್ನಾ ಹೇ ಅಂದರೆ ನಾನು ಟಿ ವಿ ನೋಡಬೇಕಾಗಿದೆ. ಹಾಗೆ ನಾನು ಟಿ ವಿ ನೋಡಬೇಕಾಗಿತ್ತು ಅಂದಾಗ ಮುझे ಟಿ ವಿ ದೇಖ್ನಾ ಥಾ ಮಾಡಿದ್ರೆ ಆಯಿತು. ಮುझे ಟಿ ವಿ ದೇಖ್ನಾ ಹೇ, ಟಿ ವಿ ದೇಖ್ನಾ ಥಾ, ನೋಡಬೇಕಾಗಿದೆ, ನೋಡಬೇಕಾಗಿತ್ತು. ಮುझे ಬರಲಿ, ಹಮೆ ಬರಲಿ, ತುಮ್ಹೆ ಬರಲಿ, ತುझे ಬರಲಿ, ಆಪ್ಕೋ ಬರಲಿ, ಇಸೆ ಬರಲಿ, ಇನ್ಹೆ ಬರಲಿ, ಉಸೆ ಬರಲಿ, ಉನ್ಹೆ ಬರಲಿ, ಅಥವಾ ಲಡ್ಕಿ ಕೋ ಬರಲಿ, ಲಡ್ಕೆ ಕೋ, ಹೇಗಾದರೂ ಬರಲಿ, ಸೆಂಟೆನ್ಸ್ ದೇಖ್ನಾ ಹೇ ದೇಖ್ನಾ ಥಾ ಅನ್ನೋದು ಏನೂ ಚೇಂಜಸ್ ಆಗೋದಿಲ್ಲ. ಇದನ್ನೊಂದು ನೆನ್ಪಿಟ್ಕೊಳ್ಳಿ, ಸೆಂಟೆನ್ಸ್ ಮಾಡಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ. ಹಾಗೆ ನಾನು ಕ್ರಿಕೆಟ್ ಆಡಬೇಕಾಗಿದೆ, मुझे ಕ್ರಿಕೆಟ್ ಖೇಲ್ನಾ ಹೇ. ನೀವೇನಿಲ್ಲ, ವೆರಿ ಸಿಂಪಲ್, ಖೇಲ್ನಾ ಹೇ ಖೇಲ್ನಾ ಥಾ, ದೇಖ್ನಾ ಹೇ ದೇಖ್ನಾ ಥಾ, ನೋಡಬೇಕಾಗಿದೆ, ನೋಡಬೇಕಾಗಿತ್ತು. ಹಾಗೆ ಖಾನಾ ಹೇ ಖಾನಾ ಥಾ, ಅಷ್ಟೇ ಎರಡೇ ವರ್ಡನ್ನು ಕಲ್ತ್ಕೊಂಡ್ರೆ ನೀವೇನು ಮಾಡ್ಬೋದು, ಸೆಂಟೆನ್ಸನ್ನು ಮಾಡ್ಬೋದು. ಮುझे ಕ್ರಿಕೆಟ್ ಖೇಲ್ನಾ ಹೇ, ಹಾಗೆ ಮುझे ಕ್ರಿಕೆಟ್ ಖೇಲ್ನಾ ಥಾ, ದೇಖ್ನಾ ಹೇ ದೇಖ್ನಾ ಥಾ, ಖೇಲ್ನಾ ಹೇ ಖೇಲ್ನಾ ಥಾ. ಯಾವ ಲಿಂಗವಚನದೇನೂ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋದ್ರಿಂದ ನೀವು ಈಸಿಯಾಗಿ ಈ ಥರದ ಸೆಂಟೆನ್ಸ್ಗಳನ್ನು ಮಾಡ್ಬೋದು. ನಾನು ಬೆಳಿಗ್ಗೆ ಬೇಗ ಏಳಬೇಕಾಗಿದೆ, ಮುझे ಜಲ್ದಿ ಉಠ್ನಾ ಹೇ, ಏಳಬೇಕಾಗಿದೆ. ಉಠ್ನಾ ಥಾ, ಏಳಬೇಕಾಗಿತ್ತು, ಉಠ್ನಾ ಥಾ. ಇಲ್ಲೇನಾದ್ರು ಆಬ್ಜೆಕ್ಟ್ ನಾವು ಸ್ತ್ರೀಲಿಂಗ್ ಎಲ್ಲ ಬಂದಾಗ ಮಾತ್ರ ನಾವು ಅದನ್ನು ಸ್ತ್ರೀಲಿಂಗದಲ್ಲಿ ಇಡ್ತೀವಿ, ಪುಲ್ಲಿಂಗ್ ಬಂದಾಗ ಪುಲ್ಲಿಂಗಲ್ಲಿ ಇಡ್ತೀವಿ. ಇಲ್ಲ ಅಂದರೆ ನಾವು ಎಲ್ಲವನ್ನೂ ಇದೇ ಥರದಲ್ಲಿ ಪುಲ್ಲಿಂಗ ಏಕವಚನದಲ್ಲಿ ಇಡ್ತಾ ಹೋಗ್ತೀವಿ. ಹಾಗೆ ನಾವು ಟಿ ವಿ ಈಗ ನಾನು ಇದ್ದಿದ್ದು, ನಮಗೆ ಟಿ ವಿ ನೋಡಬೇಕಾಗಿದೆ ಅಂದರೆ ನಾವು ಟಿ ವಿ ನೋಡಬೇಕಾಗಿದೆ ಎಂದಾಗ ಏನು ಬರುತ್ತೆ, ಹಮೆ ಟಿ ವಿ ದೇಖ್ನಾ ಹೇ. ಮುझे ರಿಪ್ಲೇಸ್ ಆಯಿತು ಹಮೆಯಿಂದ, ಹಮೆ ಟಿ ವಿ ದೇಖ್ನಾ ಹೇ, ಹಮೆ ಟಿ ವಿ ದೇಖ್ನಾ ಥಾ. ಹಾಗೆ ಹಮೆ ಕ್ರಿಕೆಟ್ ಖೇಲ್ನಾ ಹೇ, ಹಮೆ ಕ್ರಿಕೆಟ್ ಖೇಲ್ನಾ ಥಾ, ಹಮೆ ಜಲ್ದಿ ಉಠ್ನಾ ಹೇ, ಹಮೆ ಜಲ್ದಿ ಉಠ್ನಾ ಥಾ. ಬಾಕಿ ಎಲ್ಲ ಸೆಂಟೆನ್ಸು ಏನಾಗಿದೆ, ಸೇಮ್ ಇದೆ. ಟಿ ವಿ ದೇಖ್ನಾ ಹೇ, ಟಿ ವಿ ದೇಖ್ನಾ ಥಾ, ಕ್ರಿಕೆಟ್ ಖೇಲ್ನಾ ಹೇ, ಕ್ರಿಕೆಟ್ ಖೇಲ್ನಾ ಥಾ, ಜಲ್ದಿ ಉಠ್ನಾ ಹೇ, ಜಲ್ದಿ ಉಠ್ನಾ ಥಾ. ಇಲ್ಲಿ ಮುझे ಇರೋ ಪ್ಲೇಸಲ್ಲಿ ಹಮೆ ಅನ್ನೋದು ರೀಪ್ಲೇಸ್ ಆಯಿತು, ಬೇರೆ ಏನು ಚೇಂಜಸ್ ಇಲ್ಲ. ಈ ಥರ ಎಷ್ಟು ವರ್ಬ್ಗಳಿಗೆ ನೀವು ಸೆಂಟೆನ್ಸ್ ಮಾಡಿದ್ರೂ ಸೆಂಟೆನ್ಸ್ ಮೀನಿಂಗ್ ಚೇಂಜ್ ಆಗಲ್ಲ, ಅಥವಾ ಮಿಸ್ಟೇಕ್ಸ್ ಅಂತೂ ಆಗೋದಕ್ಕೆ ಚಾನ್ಸ್ ಇಲ್ಲ. ಯಾವ ವರ್ಬ್ ಹಾಕ್ತಿರೋ ಅದರದ್ದು ಮೀನಿಂಗ್ ಬರುತ್ತಲ್ಲಿ. ಈಗ ನಿಮಗೆ ಟಿ ವಿ ನೋಡಬೇಕಾಗಿದೆ ಅಂದರೆ, ನೀವು ಟಿ ವಿ ನೋಡಬೇಕಾಗಿದೆ ಬಂದಾಗ ನೀವು ಅಂದರೆ ನಾವಿಲ್ಲಿ ಆಪ್ಕೋ ಅಂತ ಹೇಳ್ತೀವಿ, ನಿಮಗೆ ಅನ್ನೋ ಮೀನಿಂಗಲ್ಲಿ. ಆವಾಗ ಆಪ್ಕೋ ಟಿ ವಿ ದೇಖ್ನಾ ಹೇ, ಆಪ್ಕೋ ಟಿ ವಿ ದೇಖ್ನಾ ಥಾ, ಆಪ್ಕೋ ಕ್ರಿಕೆಟ್ ಖೇಲ್ನಾ ಹೇ, ಆಪ್ಕೋ ಕ್ರಿಕೆಟ್ ಖೇಲ್ನಾ ಥಾ, ಆಪ್ಕೋ ಜಲ್ದಿ ಉಠ್ನಾ ಹೇ, ಆಪ್ಕೋ ಜಲ್ದಿ ಉಠ್ನಾ ಥಾ. ನೋಡಿ ಎಲ್ಲವೆಷ್ಟು ಸಿಸ್ಟಮ್ಯಾಟಿಕ್ ಆಗಿ ಬರ್ತಾ ಇದೆ. ಉಠ್ನಾ ಹೇ ಉಠ್ನಾ ಥಾ, ಖೇಲ್ನಾ ಹೇ ಖೇಲ್ನಾ ಥಾ, ದೇಖ್ನಾ ಹೇ ದೇಖ್ನಾ ಥಾ. ಹಾಗೆ ಇವನಿಗೆ ಟಿ ವಿ ನೋಡಬೇಕಾಗಿದೆ ಅಂದರೆ ಇವನು ಅಥವಾ ಇವಳು ಎರಡಕ್ಕೂ ಸೇಮ್, ಇವನು ಬರಲಿ ಅಥವಾ ಇವಳು ಬರಲಿ, ಸೆಂಟೆನ್ಸ್ ಏನು ಬರುತ್ತೆ, ಇಸೆ, ಯಹ ಪ್ಲಸ್ ಕೋ, ಇಸ್ಕೋ, ಇಸ್ಕೋ ಅಥವಾ ಇಸೆ ಎರಡರಲ್ಲಿ ಏನಾದರೂ ಯೂಸ್ ಮಾಡಿ. ಇಸೆ ಟಿ ವಿ ದೇಖ್ನಾ ಹೇ, ಇಸೆ ಟಿ ವಿ ದೇಖ್ನಾ ಥಾ, इसे क्रिकेट खेलना है, इसे क्रिकेट खेलना था, इसे जल्दी उठना है, इसे जल्दी उठना था. ಫಾಸ್ಟ್ ಟೆನ್ಸ್, ಏಳಬೇಕಾಗಿತ್ತು. ನೋಡಿ, ದೇಖ್ನಾ ಹೇ ದೇಖ್ನಾ ಥಾ, ಹಾಗೆ ಇಸೆ ಅನ್ನೋದು ಕಾಮನ್ ಆಗಿದೆ.
ಇವ್ರು ಟಿವಿ ನೋಡಬೇಕಾಗಿದೆ ಅಂದರೆ ಇವ್ರಿಗೆ ಟಿವಿ ನೋಡಬೇಕಾಗಿದೆ ಅಂದರೆ ಇವರು ಅಂದರೆ ಈಗ ಎ ಪ್ಲಸ್ ಕೋ ಇನ್ಕೋ ಅದನ್ನು ಇನ್ಕೋ ಯಾವ್ದಾದ್ರು ಹೇಳಿ. इन्हें टीवी देखना है, इन्हें टीवी देखना था. इन्हें क्रिकेट खेलना है, इन्हें क्रिकेट खेलना था. इन्हें जल्दी उठना है, इन्हें जल्दी उठना था. ನಾವು ಚೇಂಜಸ್ ಏನು ಮಾಡ್ತಿದ್ದೀವಿ, ಇಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ. मुझे, हमें, तुझे, तुझे, आपको, इसे, इन्हें, उसे, उन्हें. ಅದು इसको, इनको, उसको, उनको ಅಂತಾನು ಹೇಳ್ಬೋದು. ಅವರು ಟಿವಿ ನೋಡಬೇಕಾಗಿದೆ, ಉನ್ಹೇ ಅವರಿಗೆ ಅಂದ್ರೆ ಅವರಿಗೆ ಟಿವಿ ನೋಡಬೇಕಾಗಿದೆ ಅಂದ್ರೆ ಅವರು ಟಿವಿ ಉನ್ಹೇ ಟಿವಿ देखना है, उन्हें टीवी देखना था. उन्हें क्रिकेट खेलना है, उन्हें क्रिकेट खेलना था. ಅದನ್ನು ಉನ್ಕೋನು ಹೇಳ್ಬೋದು. ಉನ್ಕೋ ಜಲ್ದಿ ಉಠ್ನಾ है, उनको जल्दी उठना था, उठना था. ಚೇಂಜಸ್ ಏನಾಯ್ತು, ಉನ್ಹೇ ಅನ್ನೋದು ಮಾತ್ರ ಬಂದಿದೆ. ಹಾಗೆ ಹುಡುಗನಿಗೆ ಟಿವಿ ನೋಡಬೇಕಾಗಿದೆ ಅಂದರೆ ಲಡ್ಕೆ ಕೋ. ಇಲ್ಲೆಲ್ಲ ಯಾಕೆ ಮೈ ಕೋ ಮುझे ಬಂತು, ಮೈ ಪ್ಲಸ್ ಕೋ, ಹಮ್ ಪ್ಲಸ್ ಕೋ ಹಮೇ, तुम प्लस को तुम्हें, आप प्लस को आपको, यह प्लस को इसको, ये प्लಸ್ को इनको. ಅದೇ ಥರ ಕೋ ಅಂತ ಆ್ಯಡ್ ಆಗ್ತಿದೆ ಅಂದಮೇಲೆ ಮೈ ಜೊತೆ ಕೋ ಬಂದರೆ ಮುಜ್ಕೋ ಆಗುತ್ತೆ, ಮುझे ಆಗುತ್ತೆ. ಲಡ್ಕ ಜೊತೆ ಬಂದಾಗ ಲಡ್ಕೆ ಕೋ ಟಿವಿ देखना है, लड़के को टीवी देखना था. ಹಾಗೆ लड़के को क्रिकेट खेलना है, लड़के को क्रिकेट खेलना था. लड़के को जल्दी उठना है, लड़के को जल्दी उठना था. ಈ ಥರ ಸೆಂಟೆನ್ಸ್ ಬರುತ್ತೆ. ಅಲ್ಲಿ ರಮ್ಯಾ ಅಂತ ಏನಾದ್ರು ಬಂದರೆ रम्या को टीवी देखना है, रम्या को टीवी देखना था. रम्या को क्रिकेट खेलना है, रम्या को क्रिकेट खेलना था. रम्या को जल्दी उठना है, रम्या को जल्दी उठना था. ಸೊ ಈ ಥರ ಸೆಂಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಾಗುತ್ತೆ, ಒಂದೇ ಥರದಲ್ಲಿ ಎಂಡ್ ಆಗುತ್ತೆ ಅಂದರೆ ಇದನ್ನ ಸೇಮ್ ಬೇರೆ ಬೇರೆ ವರ್ಬ್ಗಳಿಗೆ ನಾವು ಅಪ್ಲೈ ಮಾಡ್ತಾ ಹೋದ್ರೆ ಆಯಿತು. देखना है देखना था, ಹಾಗೆ खाना है खाना था, रोना है रोना था, उठना है उठना था, चलना है चलना था. ಆ ಥರ बेचना है बेचना था, खरीदना है ಖರೀದನಾ ಥಾ ಎಲ್ಲವನ್ನು ಮಾಡ್ಬೋದು. ಕೋ ಅನ್ನೋದು ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಆ ಕೋ ಅನ್ನೋದು ಮೈ ಬಂದಾಗ ಮುಜುಕೋ ಆಗುತ್ತೆ, ಅದ್ರ ಜೊತೆ ಸೇರಿಬಿಟ್ಟು. ಹಮ್ ಬಂದಾಗ ಹಮೇ ಆಗುತ್ತೆ, ಹಾಗೆ ತುಮ್ ಬಂದರೆ ತುಮ್ಹೇ ಆಗುತ್ತೆ. ಇದನ್ನು ನೆನ್ಪಿಟ್ಕೊಂಡ್ರಾಯ್ತು. ಖಂಡಿತವಾಗ್ಲೂ ನೀವು ಸೆಂಟೆನ್ಸ್ ಫಾರ್ಮೇಷನ್ ಚೆನ್ನಾಗಿ ಕಲಿಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಿಮಗೆ ಹೊಸ ಹೊಸ ವಿಡಿಯೋಗಳ ಅಪ್ಲೋಡ್ ಆದ ಕೂಡಲೇ ನಿಮಗೆ ಅದರ ನೋಟಿಫಿಕೇಶನ್ ಸಿಗುತ್ತೆ. सुनने के लिए आप सबको धन्यवाद और इस चैनल को लगातार देखते रहिए ताकि आपको हिंदी सीखने में आसानी हो. ಖಂಡಿತವಾಗೂ ನೀವು ಹಿಂದಿಯನ್ನು ಕಲಿಬಹುದು, ಪ್ರಯತ್ನ ಬಿಡಬೇಡಿ. ಇದರಲ್ಲಿ ಏನು ಲರ್ನ್ ಹಿಂದಿ ಇನ್ 21 days ಅಂತಿದೆ, ಹಾಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಂದಿ ಲರ್ನಿಂಗ್ ಇದೆ, ಪ್ಲೇ ಲಿಸ್ಟ್ಗಳು, ಅದನ್ನೆಲ್ಲ ನೋಡ್ತಾ ಹೋಗಿ ಖಂಡಿತವಾಗ್ಲೂ ಹಿಂದಿನ ಈಸಿಯಾಗಿ ಕಲಿಬಹುದು. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.